ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ದೊಡ್ಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತಂದರೆ, ನೆನ್ನೆ ಒಂದು ಡೆವಿಲ್ ಮೂವಿದು ಟ್ರೈಲರ್ ರಿಲೀಸ್ ಆಗಿದೆ. ಯಾವ ರೇಂಜಿಗೆ ಅದು ಸದ್ದು ಮಾಡ್ತಾಯಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಸಿಕ್ಕಾಪಟ್ಟೆ ಸದ್ದು ಮಾಡ್ತಾಯಿದೆ. ಅದರಲ್ಲಿ ಇನ್ನೊಂದು ಬೇಸರ ವಿಷಯ ಏನಪ್ಪ ಅಂತಂದರೆ, ಅವರ ಅನುಪಸ್ಥಿತಿಯಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ. ಯಾವುದು ನಾನು ನೋಡಿದ ಮಟ್ಟಿಗೆ ಈ ಥರ ಯಾವುದು ಅಂದರೆ ಯಾವುದೇ ಸ್ಟಾರ್ದು ಈ ಥರ ರಿಲೀಸ್ ಆಗಲೇ ಇಲ್ಲ. ಆದರೂ ಒಂದು ಬೇಸರದ ಸಂಗತಿ, ಫ್ಯಾನ್ಸ್ಗಳಿಗಂತೂ ತುಂಬ ನಿರಾಸೆ. ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ಅವ್ರದ್ದು ಟ್ರೇಲರ್ ರಿಲೀಸ್ ಆಗಿದೆಯಲ್ಲ, ಅದೇ ಒಂದು ಖುಷಿ ವಿಚಾರ. ಯಾವ ರೇಂಜಿಗೆ ಅಭಿಮಾನಿಗಳು ಫುಲ್ಲು ರೆಡಿ ಅಂದರೆ ಸಿದ್ಧತೆ ಮಾಡ್ಕೊಂಡವ್ರು ಅಂದರೆ, ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ 2-3 ಸಾವಿರ ಜನಕ್ಕೆ ಬಾಡೂಟ ಆಗಲಿ, ಒಂದು ಎಲ್ಲ ಕಡೆ ಬ್ಲಡ್ ಕ್ಯಾಂಪ್ ಆಗಲಿ, ಒಂದು ಅನಾಥಾಶ್ರಮಗಳು ದಿನಸಿ ಐಟಮ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಏನು ಸೋಷಿಯಲ್ ಸರ್ವಿಸ್ ಏನು ಮಾಡಬೇಕು ಅದೆಲ್ಲ ಅಭಿಮಾನಿಗಳ ಕಡೆಯಿಂದ, ದರ್ಶನ್ ಅಭಿಮಾನಿಗಳ ಕಡೆಯಿಂದ ನಡೀತಾ ಇದೆ. ಇನ್ನು ಇನ್ನೇನು 5 ದಿನಗಳು ಏನಿದೆ, 5 ದಿನಗಳ ನಂತರ ಮೂವಿ ರಿಲೀಸ್ ಆಗುತ್ತೆ. ಆವತ್ತಿನ ದಿನ ಅಂತೂ ಎಲ್ರಿಗೂ ಹಬ್ಬನೇ ಹಬ್ಬ. ಗೊತ್ತಿಲ್ಲದೆ ಮಾಡಿದ್ದಾರೆ, ಇಲ್ಲ ಗೊತ್ತಿರೋ ಥರ ಮಾಡಿದಾರೋ, ಅದು ತಪ್ಪು ನಮಗಂತೂ ಗೊತ್ತಿಲ್ಲ. ಆದರೆ ಅವ್ರ ತಪ್ಪನ್ನು ಅವ್ರವ್ರ ಬೇಳೆ ಥರ ಎಲ್ಲರೂ ಬಳಸ್ಕೊತವ್ರೆ. ಅದು ಯಾರೂ ಮಾಡದೇ ಇರೋ ತಪ್ಪಂತೂ ಮಾಡಿಲ್ಲ. ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ಮಾಧ್ಯಮಗಳೇ ಆಗಲಿ, ಯಾರೇ ಆಗಲಿ, ಅವ್ರಿಗೆ ಶತ್ರುಗಳೇ ಆಗಲಿ ತೊಗೊಂಡೋಗಿ ಬಿಡ್ತಾ ಇದ್ದಾರೆ. ದರ್ಶನ್ ಸರ್ದು ಒಂದು ಮೂವಿನೇ ಆಗಿರ್ಬೋದು, ಒಂದು ಟ್ರೈಲರೇ ಆಗಿರ್ಬೋದು, ಒಂದು ಸಾಂಗೇ ಆಗಿರ್ಬೋದು, ಏನೇ ಒಂದು ರಿಲೀಸ್ ಆದ್ರೂ ಆವತ್ತಿನ ದಿನ ಏನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ, ನೆಕ್ಸ್ಟ್ ಲೆವೆಲ್ಗೆ ಬೂಮ್ ಆಗುತ್ತೆ. ಅದು ಅವ್ರಿಗಿರೋಂಥ ತಾಕತ್ತು ಮತ್ತು ಅವ್ರ ಫ್ಯಾನ್ಸ್ಗಳೇ, ಅವ್ರಿಗಿರೋಂಥ ಒಂದು ಫ್ಯಾನ್ಸ್ ಕ್ರೇಜ್ ಅಂತ ಹೇಳ್ಬೋದು. ಸೂರ್ಯಂಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾಯಿದ್ದೀನಿ ಚಿನ್ನ ಅಂತ. ಅದೇ ಥರ ಅವ್ರ ಬದುಕಿನಲ್ಲೂ ಒಂದು ಕೆಟ್ಟ ದಿನಗಳು ಸ್ಟಾರ್ಟ್ ಆಗಿದ್ದಾವೆ. ಅದು ಕೆಟ್ಟ ದಿನಗಳು ಹೋಗಿ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಿ ಅವ್ರು ಅಟ್ಲೀಸ್ಟ್ ಮೂವಿ ರಿಲೀಸ್ಗಾದರೂ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ವಿಚಾರಕ್ಕೆ ಬರೋದಾದರೆ, ಸ್ಟಾರ್ಟಿಂಗಲ್ಲೇ ನಮ್ಮ ಚಿಕ್ಕ ವಯಸ್ಸಿಂದ ನಾವೇನು ಆಡ್ಕೊಂಡು ಬೆಳೆದಿದ್ದೀವೋ, ಅವಲಕ್ಕಿ ಪೋಲಕ್ಕಿ ಮಿನ ಟ್ರೈಲರ್ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಖಳನಾಯಕ ಆಗಿರ್ಬೋದು, ಹೀರೋಯಿನ್ನೇ ಆಗಿರ್ಬೋದು, ಅಚ್ಯುತ್ ಪ್ರಕಾಶ್ ಅವರು ಎಲ್ಲ ಅಷ್ಟೇ ಅವ್ರವ್ರ ಪಾತ್ರಗಳನ್ನ ಅವರು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ವಿಚಾರಕ್ಕೆ ಬರೋದಾದರೆ, ಅವರು ನೆಕ್ಸ್ಟು ವೇಲೇ ತೋರಿಸಿದ್ದಾರೆ ಈ ಮೂವಿಯಲ್ಲಂತೂ. ಬೇರೆ ಮೂವಿಯೆಲ್ಲ ಒಂದು ಥರ ತೋರಿಸೋದಾದ್ರೆ, ಈ ಮೂವಿಯಲ್ಲೇ ಒಂದು ಡಿಫ್ರೆಂಟ್ ಲುಕ್ಕಲ್ಲೇ ತೋರಿಸಿದ್ದಾರೆ. ಡೈಲಾಗ್ಗಳು ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂದರೆ ಆ ರೇಂಜ್ಗೆ ಅವರು ಡೆಲಿವರಿ ಕೊಟ್ಟಿದ್ದಾರೆ. ಹೋದ್ರು ಬರ್ತಿರಲ್ಲ ನಮ್ಮದೇ ಆಗಿರಬೇಕು, ಅದೆಲ್ಲ ಸಾಂಗ್ಗಳು, ಒಂದು ಡೈಲಾಗ್ಗಳೇ ಇರ್ಬೋದು, ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ಗೆ ಪ್ರಿಪೇರ್ ಮಾಡಿ ದರ್ಶನ್ ಸರ್ಗೋಸ್ಕರನೇ ಪ್ರಿಪೇರ್ ಮಾಡಿ ಇಟ್ಟಂಗಿದೆ. ಇನ್ನೊಂದು ಅವರು ವಾಯ್ಸ್ ಕೊಡೋದೇ ಬೇಡ, ಆ ಲೆವೆಲ್ಗೆ ದರ್ಶನ್ ಸರ್ ವಾಯ್ಸ್ ಇದೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದಕ್ಕೋಸ್ಕರನೇ ಅವ್ರ ನಡುಗೆನೇ ಆಗಲಿ, ಅವ್ರದ್ದೊಂದು ಮಾಸ್ ಲುಕ್ಕೇ ಆಗಲಿ, ಮಾಸ್ ಡೈಲಾಗೇ ಆಗಲಿ, ಅದಕ್ಕೋಸ್ಕರನೇ ಅವ್ರನ್ನ ಗಜ ಅಂದರೆ ಆನೆಗೆ ಹೋಲಿಸಿರೋದು ಎಲ್ಲರೂ ನಮ್ಮ ಕರ್ನಾಟಕ. ಏನಪ್ಪ ಅಂತಂದರೆ, ನಮ್ಮ ಗಿಲ್ಲಿ ನಟ, ನಮ್ಮ ಬಿಗ್ ಬಾಸ್ ಸೀಸನ್ 12 ಏನಿದ್ದಾರೆ ಗಿಲ್ಲಿ ನಟ ಅವರಂತೂ ಒಂದು ಕಾಮಿಡಿ ಮಾಡಿದ್ದಾರೆ. ಮಸ್ತಾಗಿದೆ. ಒಂದು ಟ್ರೈಲರ್ ಅಂತೂ ಒಂದು ಎಲ್ಲ ಕ್ಲಾಸ್ಗೂ ಮಾಸ್ಗೂ ಒಂದು ಏನು ಮಾಡಿಸಿದ ಒಂದು ಟ್ರೈಲರ್ ಅಂತಲೇ ಹೇಳ್ಬೋದು. ಅಂದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಬರೀ ಜಾಸ್ತಿ ಮಾಸ್ ಲೆವೆಲ್ಗೆ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಸ್ಟೋರಿ ಏನು ಅಷ್ಟರಲ್ಲಿ ಟ್ರೈಲರಲ್ಲಿ ಹೇಳಿಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲ ಜನ ಬಂದು ಫಸ್ಟು ಮೂವಿ ನೋಡ್ಬಿಟ್ಟೆ ಆಮೇಲೆ ಅವ್ರ ಸ್ಟೋರಿ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಜಸ್ಟು ಏನು ಮಾಸ್ ಲುಕ್ಗಳು ಮತ್ತು ಮಾಸ್ತು ಡೈಲಾಗ್ಗಳು ಏನಿದಾವೆ ಅವು ಮಾತ್ರ ಇಟ್ಟಿದ್ದಾರೆ. ಕೆಲವು ಮಾತ್ರ ಕಾಮಿಡಿ ಸೀನ್ಸ್ ಇದ್ದಾವೆ. ಇನ್ನೊಂದು ಗಾಸಿಪ್ ಏನಾಗಿತ್ತಂದರೆ, ಇದು ಮೂವಿ ಶೂಟಿಂಗ್ ಟೈಮಲ್ಲಿ ದರ್ಶನ್ ಅವರು CM ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಗಾಸಿಪ್ ಇದ್ದಿತ್ತು. ಅದೇನೋ ನಿಜಾನ ಏನೋ ಗೊತ್ತಿಲ್ಲ. ಅಜನೀಶ್ ಲೋಕನಾಥ್ನವರಂತೂ ಮಾತ್ರ ಸಕ್ಕತ್ತಾಗಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ಇನ್ನು ಮೂವಿ ರಿಲೀಸ್ಗೆ ಇನ್ನು 5 ದಿನಗಳು ಮಾತ್ರ ಬ್ಯಾಲೆನ್ಸ್ ಇದೆ. 5 ದಿನಗಳಲ್ಲಿ ಆಲ್ರೆಡಿ ನಮ್ಮ ದರ್ಶನ್ ಫ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೂವಿ ರಿಲೀಸ್ಗಂತೂ. ಮೂವಿ ರಿಲೀಸ್ ಆದಮೇಲೆ ಎಲ್ಲರೂ ಅಷ್ಟೇ ಮೂವಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಮ್ಮ ಅಪ್ಪು ಬಾಸ್ ಹೇಳಿದಾರಲ್ಲ, ಫಸ್ಟು ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ, ನಾವೆಲ್ಲ ಇಲ್ಲಿ ಒಂದೇ ಅನ್ನೋ ಥರ. ಅಂದರೆ ಯಾರು ಅಷ್ಟೇ ಅವ್ರ ಅಭಿಮಾನಿ ಆಗಲಿ, ಇವ್ರ ಅಭಿಮಾನಿ ಆಗಲಿ, ಹೊರಗಡೆ ಜಗಳ ಆಡೋದೇ ಬೇಡ. ಯಾಕೆಂದರೆ ಎಲ್ಲ ನಮ್ಮ ಟೋಟಲ್ ನಮ್ಮದೇನು ಕನ್ನಡ ಚಿತ್ರರಂಗ, ಅದನ್ನು ನಾವು ಫೋಕಸ್ ಮಾಡಬೇಕು ಹೊರತು ಆ ಸ್ಟಾರ್ ಹಿಂಗೆ ಈ ಸ್ಟಾರ್ ಹಿಂಗೆ ಅಂತ ನಾವು ವಾರ್ ಮಾಡ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋದಿಲ್ಲ ಅಂತ ಹೇಳ್ತಾ, ಮತ್ತು ದರ್ಶನ್ ಸರ್ಗೆ ಹಿಡ್ದಿರೋ ಗ್ರಹಣ ಬಿಟ್ಟು ಆಲ್ಮೋಸ್ಟ್ ಈ ಮೂವಿ ರಿಲೀಸ್ ಆಗೋ ಮೂಮೆಂಟ್ ಏನಾದರೂ ದೇವ್ರು ಮನಸ್ಸು ಮಾಡಿದ್ರೆ ಅದೆಲ್ಲ ಏನು ಕಷ್ಟದ ವಿಷಯನೇ ಅಲ್ಲ. ಮೂವಿ ರಿಲೀಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತ ನನ್ನ
ಮಾತು ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ಎಲ್ಲ ಏನು ಕೊಡ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ಅಷ್ಟೇ. ನಾನು ಇದೇ ಥರ ಇದೆ ಅದೇ ಥರ ಮಾಡಬೇಕಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ನನ್ನ ರಿವ್ಯೂ ನಾನು ಹೇಳ್ತಾ ಇದ್ದೀನಿ, ನನ್ನ ವೈಯಕ್ತಿಕ ವಿಚಾರ.